ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೀನಿ. ಒಂದು 5 ನಿಮಿಷ ಇಲ್ಲ ಒಂದು 10 ನಿಮಿಷದಲ್ಲೇ ನೀವು ರೂಬಿಕ್ ಕ್ಯೂಬ್ ಸೇರ್ಸೋದು ಕಲ್ತ್ಕೊಂಡ್ಬಿಡ್ಬೋದು. ಒಂದೇ ಒಂದು ನೀವು ರೂಬಿಕ್ ಕ್ಯೂಬ್ ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೀನಿ. ಒಂದು 5 ನಿಮಿಷ ಇಲ್ಲ ಒಂದು 10 ನಿಮಿಷದಲ್ಲೇ ನೀವು ರೂಬಿಕ್ ಕ್ಯೂಬ್ ಸೇರ್ಸೋದು ಕಲ್ತ್ಕೊಂಡ್ಬಿಡ್ಬೋದು. ಈ ರೂಬಿಕ್ ಕ್ಯೂಬ್ ಸೇರ್ಸೋಕೆ ನಮ್ಗೆ ಫಸ್ಟ್ ಬಂದ್ಬಿಟ್ಟು ಬೇಸಿಕ್ಸ್ ಗೊತ್ತಾಗಬೇಕು. ಬೇಸಿಕ್ಸ್ ಏನಂದರೆ, ಇವಾಗ ಇದು ಕ್ಯೂಬ್ ಇರ್ತೈತಾ, ಇದು ಬಂದ್ಬಿಟ್ಟು ನೋಡ್ರಿ ಕ್ಯೂಬ್ ಕರೆಕ್ಟಾಗಿ ಕಾಣಿಸ್ತೈತಲ್ಲ, ಈ ಕ್ಯೂಬ್ ಬಂದ್ಬಿಟ್ಟು ಕ್ಯೂಬಲ್ಲಿ ಬೇಸಿಕ್ಸ್ ಅಂದರೆ ಫಸ್ಟು ರೈಟ್ ಸೈಡಲ್ಲಿ ಇರ್ತೈತಲ್ಲ, ಇದು ಮೇಲೆ ಎತ್ತಿದ್ರೆ 6, ಕೆಳಗಡೆ ಇಳಿಸಿದ್ರೆ 6 ಅದೇ ಥರ ಲೆಫ್ಟು ಮೇಲೆ ಎತ್ತಿದ್ರೆ ಎಲ್ಲು, ಕೆಳಗಡೆ ಇಳಿಸಿದ್ರೆ L ಇದು ಇರ್ತೈತೆ ನೋಡ್ರಿ ಫೇಸು, ಇದು ಎಫ್, ಇದು F', ಯು ಓಕೆನಾ. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, 6 R', ಎಲ್ಲು L', ಯು F', ಓಕೆನಾ. ಇದು ಬೇಸಿಕ್ಸು ನಿಮ್ಗೆ ಕ್ಲಿಯರ್ ಆಗೋಗಬೇಕು, ಓಕೆನಾ. ಬೇಸಿಕ್ಸ್ ಕ್ಲಿಯರ್ ಆದಮೇಲೆ ಇವಾಗ ಕ್ಯೂಬ್ ಸಾಲ್ವ್ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ಬಂದ್ಬಿಟ್ಟು ನಾವು ಯಾವ್ದಾನ ಒಂದು ಸೈಡು ಜಾಯಿನ್ ಮಾಡಬೇಕು. ಇವಾಗ ನೋಡ್ರಿ ಯಾವ ಸೈಡ್, ಇವಾಗ ಇಲ್ಲಿ ಗ್ರೀನ್ ಇರ್ತೈತೆ ಅಂದರೆ ಇಲ್ಲೆಲ್ಲ ಫುಲ್ ಗ್ರೀನ್ದಾಗ ಬರ್ತೈತೆ, ಇದು ಸೆಂಟ್ರ್ ಪಾಯಿಂಟು ಫಿಕ್ಸ್ಡ್ ಆಗಿರ್ತೈತೆ, ಇದು ಚೇಂಜೇ ಆಗಲ್ಲ, ಇದು ನೋಡ್ಕೊಳ್ರಿ. ಇವಾಗ ನಾವು ಎಲ್ಲೋ ಸೇರ್ಸೋಣ. ಇವಾಗ ಇಲ್ಲಿ ಇತ್ತಂದರೆ ಇಲ್ಲೈತೆ ನೋಡ್ರಿ, ಇವಾಗ ಇಲ್ಲಿತ್ತಂದರೆ ಇದು ಇಲ್ಲಿದಾಗ ಬರ್ತೈತೆ, ಇಲ್ಲಿ ಬರ್ತೈತೆ. ಕಾರ್ನರ್ ಆಗಿರೋ ಪೀಸ್ ಕಾರ್ನರ್ಗೆ ಬರ್ತೈತೆ, ಕಾರ್ನರ್ ಆಗಿರೋ ಪೀಸ್ ಕಾರ್ನರಲ್ಲಿ ಇರ್ತೈತೆ, ಸೆಂಟ್ರಲ್ಲಿ ಇರೋ ಪೀಸ್ ಸೆಂಟ್ರಿಗೆ ಬರ್ತೈತೆ, ಓಕೆನಾ. ಫಸ್ಟ್ ಇವಾಗ ಎಲ್ಲೋ ಸೇರ್ಸೋಣ. ಇವಾಗ ಸೆಂಟ್ರಿಗೆ ಎಲ್ಲೋ ಬರ್ಬೇಕು, ಇಲ್ಲ ಐತಾ, ಇದನ್ನ ಹಿಂಗೆ ತಿರ್ಗಿಸಿದ್ರೆ ಎಲ್ಲೋ ಇಲ್ಲಿಗೆ ಬಂದ್ಬಿಡ್ತೈತೆ, ಓಕೆನಾ. ನೆಕ್ಸ್ಟ್ ಎಲ್ಲೋ ಎಲ್ಲೈತೆ, ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಲ್ಲೋ ಐತೆ. ಇವಾಗ ನಮ್ಗೆ ಇದ್ರ ಸ್ಟ್ರೈಟಾಗಿ ನೀವು ಎಲ್ಲೋ ಎತ್ಕೊಂಬಂದ್ಬಿಟ್ಟು ಇದನ್ನ ಈ ಕಡೆಗೆ ತಿರ್ಗಿಸಿ, ಲೆಫ್ಟೋ ರೈಟೋ ತಿರ್ಗಿಸಿ, ಆಮೇಲೆ ಸೆಂಟ್ರದ್ದು ಇಳಿಸ್ಕರ್ರಿ, ಹಿಂಗೆ ಕೆಳಗಡೆ ಸೆಂಟ್ರದ್ದು ಇಳಿಸ್ಕೊಂಡು ಇಲ್ಲಿ ನೋಡ್ರಿ ಇಲ್ಲಿ ಬರ್ತೈತೆ, ಮತ್ತು ಹಂಗೆ ಎತ್ತಿ ಎಲ್ಲ ಒಂದು ಹತ್ರಕ್ಕೆ ಸೇರಿಸ್ಬಿಡಿ. ಇವಾಗ ಕಾರ್ನರ್ ಆಗಿರೋದು ಕಾರ್ನರ್ ಆಗಿ, ಇವಾಗ ಇನ್ ಕೇಸ್ ಇದು ಇಲ್ಲಿಗೆ ಬರ್ಬೇಕಂದ್ರೆ ನೀವು ಏನು ಮಾಡ್ಬೇಕಂದ್ರೆ ಫಸ್ಟ್ ಇದ್ರ ಪೊಸಿಷನ್ ಚೇಂಜ್ ಮಾಡಿಬಿಟ್ಬಿಡ್ಬೇಕು, ಮೇಲೆ ಎತ್ಬಿಡ್ರಿ. ಇವಾಗ ಅದು ಎಲ್ಲೈತೆ ಇಲ್ಲಿಗೆ ಬಂದೈತೆ ನೋಡ್ರಿ. ಇವಾಗ ಇದ್ರಿಗೆ ಸ್ಟ್ರೈಟಾಗಿ ಎತ್ಕೊಂಬಂದು ಈ ಕಡೆಗೆ ತಿರ್ಗಿಸಿ, ಇದು ಕೆಳಗಡೆ ಕಿಳಿಸು, ಮತ್ತು ಇದನ್ನ ಹಿಂಗೆ ಸೇರಿಸಿದ್ರೆ ಮೇಲೆಗೆ ಬಂದ್ಬಿಡ್ತೈತೆ, ಅಷ್ಟೇ ಸಿಂಪಲ್ಲು. ಇವಾಗ ಇದು ಇಲ್ಲಿಗೆ ಬಂದೈತೆ, ಇಲ್ಲಿ ಹಾಕ್ಬೇಕು, ಈ ಕಡೆ ತಿರುಗಿಸಿ ಹಿಂಗೆ ಹಾಕಿ ಸೇರಿಸ್ಕೊಂಡು ಮೇಲೆಗೆ ಎತ್ತಿದ್ರೆ ಜಾಯಿಂಟ್ ಆಗೋಯ್ತು, ಅಷ್ಟೇ ಈಸಿ. ಇವಾಗ ಇದು ಸೆಂಟ್ರಾಗ ಐತಾ, ಇದ್ರಿಗೆ ಸ್ಟ್ರೈಟಾಗಿ ಎತ್ಕೊಂಬರ್ರಿ, ಈ ಕಡೆಗೆ ತಿರುಗಿಸಿ, ಈ ಕಡೆಗೆ ತಿರ್ಗಿಸ್ಬಿಟ್ಟು ಸೆಂಟ್ರದಲ್ಲ ಇಲ್ಲಿ ಸೆಂಟ್ರಿಗೆ ತಿರ್ಗಿಸ್ಕೊಂಡು ಇದನ್ನ ಎತ್ತಿರಿ, ಮೇಲೆ ಆಗೋಯ್ತಾ. ಇವಾಗ ಇಲ್ಲೊಂದೇ ಒಂದು ಇದು ಬಂದ್ಬಿಟ್ಟು ಈ ಪೀಸ್ ಹೆಂಗೆ ಹಾಕ್ಬೇಕನ್ನೋದು ನೋಡ್ರಿ. ಇವಾಗ ಇಲ್ಲೈತೆ, ಇದು ಇಲ್ಲಿ ಕೆಳಗಡೆ ಐತಲ್ಲ, ಇವಾಗ ಇದ್ರ ಕೆಳಗಡೆ ಸ್ಟ್ರೈಟಾಗಿ ಎತ್ಕೊಂಬಂದು ಒಂದ್ಸರಿ ಕೆಳಗಡೆ ತಿರ್ಗಿಸ್ಬಿಟ್ಟು ಹಿಂಗೆ ಮೇಲೆ ಸುತ್ತಿದ್ರೆ ಅಂದರೆ ಇದು ಇಲ್ಲಿಗೆ ಬರ್ತೈತೆ, ಇಲ್ಲಿಗೆ ಮೇಲೆ ಟಾಪ್ ಬಂದ್ಬಿಡ್ತೈತೆ. ಅವಾಗ ನೀವು ಇದನ್ನ ಎತ್ಕೊಂಡು ಆರಾಮಾಗಿ ಹಿಂಗೆ ತಿರ್ಗಿಸ್ಬಿಡ್ಬೋದು, ಓಕೆನಾ. ಇದು ಫಸ್ಟ್ ಲೇಯರು, ನಮ್ಗೆ ಫಸ್ಟ್ ಲೇಯರ್ ಫಾರ್ಮ್ ಆಗೋಯ್ತು ಕೆಳಗಡೆದು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈ ಲೇಯರ್ ಫಾರ್ಮ್ ಮಾಡಬೇಕು, ಓಕೆನಾ. ಈ ಲೇಯರ್ ಫಾರ್ಮ್ ಮಾಡೋದು ಇದು ಜಾಸ್ತಿ ಈಸಿ. ಇವಾಗ ಫಸ್ಟ್ ನೋಡ್ರಿ, ಇವಾಗ ಇಲ್ಲಿ ಆರೆಂಜ್ ಎಲ್ಲ ಸೇರ್ಬಿಟ್ಟೈತಾ, ಇವಾಗ ನೀವು ಹಿಂಗೆ ಹೋಗ್ಬೇಕು, ಹಿಂಗೆ ರೈಟ್ ಸೈಡ್ ನಿಂಕ ಸ್ಟಾರ್ಟ್ ಮಾಡ್ಬೇಕು. ಆರೆಂಜ್ ಆಗೈತೆ, ಇಲ್ಲಿ ಬ್ಲೂ ಐತೆ, ಇಲ್ಲಿ 2 ಬ್ಲೂ ಬರಬೇಕು. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಇವಾಗ ಇಲ್ಲಿ ಬ್ಲೂ ಐತೆ, ಈ ಬ್ಲೂ ಇಲ್ಲಿಗೆ ಬರ್ತೈತೆ, ಸೆಂಟ್ರಾಗಿರೋದು ಸೆಂಟ್ರಿಗೆ ಬರ್ತೈತೆ, ಕಾರ್ನರ್ ಇರೋದು ಕಾರ್ನರ್ಗೆ ಬರ್ತೈತೆ. ಇವಾಗ ಇದ್ರನ್ನ ಏನು ಮಾಡ್ಬೇಕಂದ್ರೆ ಇವಾಗ ಈ ಕಡೆಗೆ ಬರಬೇಕಲ್ಲ, ಇದನ್ನ ಒಂದ್ಸರಿ ಕೆಳಗಡೆ ಕೀಳಿಸಿ ಈ ಕಡೆಗೆ ತಿರ್ಸ್ಕರ್ರಿ, ಅದ್ರಿಗೆ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿ ತಿರ್ಸ್ಕೊಂಡು ಇದನ್ನ ಸೇಮ್ ಪೊಸಿಷನ್ಗೆ ಹಾಕ್ಬಿಟ್ರಾ. ಇವಾಗ ಇಲ್ಲಿ ಬರ್ತೈತಲ್ಲ, ಇವಾಗ ಏನು ಮಾಡ್ಬೇಕಂದ್ರೆ ಇದ್ರನಿಂಕ ನೀವು ಇನ್ನೊಂದ್ಸರಿ ಲೆಫ್ಟ್ ಸೈಡ್ ತಿರ್ಗಿಸಿ ಇದನ್ನ ಕೆಳಗಡೆ ಕೀಳಿಸಿ ಹಿಂಗೆ ಸೇರಿಸಿ ಜಾಯಿನ್ ಮಾಡ್ಬಿಡ್ಬೇಕು. ಆಮೇಲೆ ಈ ಯೆಲ್ಲೋ ಕಲರ್ ಸೇಮ್ ಆವಾಗೆ ಫಸ್ಟ್ ಮಾಡ್ದಂಗೆ ಇವಾಗ ಎತ್ಕೊಂಡೋಗಿ ಇಲ್ಲಿ ಹಾಕ್ಬೇಕಲ್ಲ, ಎತ್ಕೊಂಬಂದು ಸಿಂಪಲಾಗಿ ಹಿಂಗೆ ತಿರ್ಗಿಸಿ ಹಿಂಗೆ ಎತ್ಕೊಂಡೋಗಿ ಅಲ್ಲಿ ಹಾಕ್ಬಿಡ್ಬೇಕು, ಓಕೆನಾ. ಇವಾಗ ನೋಡ್ರಿ ನಮ್ಗೆ ಇಲ್ಲಿ ಬ್ಲೂ ಬಂದ್ಬಿಡ್ತು. ನೆಕ್ಸ್ಟ್ ಅದೇ ಥರ ಮಾಡಿ ಇವಾಗ ಸೆಂಟ್ರಾಗಿರೋದನ್ನ ಎತ್ಕೊಂಡೋಗಿ ಇಲ್ಲಿ ಹಾಕ್ಬೇಕು. ನೀವು ಟ್ರೈ ಮಾಡಿರಿ. ಫಸ್ಟು ಸೆಂಟ್ರಾಗಿರೋದು ಇಳಿಸ್ಬೇಕು, ಸೆಂಟ್ರದ್ದು ಮಿಸ್ ಮಾಡಿ ಇದನ್ನು ಸೇರಿಸ್ಬಿಟ್ಟು ಮೇಲೆ ಎಲ್ಲ, ಓಕೆನಾ. ಇವಾಗ ಇದ್ರ ಸ್ಟ್ರೈಟಾಗಿ ಎತ್ಕೊಂಬರ್ಬೇಕು, ಇಲ್ಲಿಗೆ ಬರಬೇಕಲ್ಲ, ಅದ್ರಿಗೆ ಬರೋದನ್ನಿಂಕ ಒಂದು ಸೈಡು ಲೆಫ್ಟ್ ಸೈಡ್ಗೆ ತಿರುಗಿಸಿ ಕೆಳಗಡೆ ಕೀಳಿಸಿ ಇಲ್ಲಿ ತಿರ್ಗಾ ಎಲ್ಲೊಂದು ಜಾಯಿನ್ ಮಾಡಿಬಿಟ್ಟು ಮತ್ತು ಇಲ್ಲಿ ಸೆಂಟ್ರ್ ಆಸ್ ಯೂಶ್ವಲ್ ಸೇಮ್ ಆಗೋಯ್ತು ನೋಡ್ರಿ. ಇವಾಗ ನೀವು ಈ ಲೇಯರು ಎಲ್ಲ ಸೇರಿಸಿ ತಾಗೋಯ್ತು, ಓಕೆನಾ. ಇವಾಗ ಇದು ಸಾಲ್ವ್ ಆಗೋಯ್ತು. ಇವಾಗ ನೆಕ್ಸ್ಟ್ ಈ 2 ಲೇಯರ್ ಸಾಲ್ವ್ ಮಾಡೋದ ನಮ್ಗೆ ಬಂದ್ಬಿಟ್ಟು ಫಾರ್ಮುಲಾಸ್ ಬೇಕಾಗ್ತೈತೆ. ಫಾರ್ಮುಲಾಸು ಜಾಸ್ತಿ ಈಸಿಯಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಇವಾಗ ನೀವು ಇದನ್ನ ಸೇರ್ಸೋದು ಪ್ರಾಕ್ಟೀಸ್ ಮಾಡ್ಕರ್ರಿ. ಇವಾಗ ನೆಕ್ಸ್ಟ್ ಇದು 2 ಸೇರ್ಸೋದು ಬಂದ್ಬಿಟ್ಟು ನಿಮ್ಮ ಪಾರ್ಟ್ 2 ವೀಡಿಯೋನಲ್ಲಿ ಹೇಳ್ತೀನಿ. 5 ನಿಮಿಷ ಇರ್ತೈತೆ, ಅದು ಅಷ್ಟೇ. ಇದು 5 ನಿಮಿಷದಲ್ಲಿ ನೀವು ಹಾಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಬಂದ್ಬಿಡ್ರಿ,
ನೆಕ್ಸ್ಟ್ ವೀಡಿಯೋನಲ್ಲಿ ಇವಾಗ ಇದು ಹೇಳ್ಕೊಡ್ತೀನಿ ನನಗೆ. ಸರಿ, ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋನಲ್ಲಿ ನೋಡ್ರಿ ಹಿಂಗೆ ಕ್ಯೂಬ್ ನಿಮ್ಗೆ ಫುಲ್ ಕ್ಯೂಬ್ ಸಾಲ್ವ್ ಆಗೋತೈತೆ.